ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುನಾಥ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣ ಸ್ವಾಧ್ಯಾಯದ ಅಂತಿಮ ಘಟ್ಟದಲ್ಲಿ, ಅಂತಿಮ ಅಧ್ಯಾಯದಲ್ಲಿ ನಾವು ಇದ್ದೇವೆ. ಇದುವರೆಗೆ ಈ ಪೀಟರ್ ರೆಶ್ಲೋ ಅವರು ಸೂಕ್ಷ್ಮ ಶರೀರ ಯಾನದ ಬಗ್ಗೆ ಅವರ ಶಿಷ್ಯರು ಬರೆದಿರ್ತಕ್ಕಂಥ, ಅವರ ಗುರುಗಳು ಹೇಳಿರ್ತಕ್ಕಂಥ ಎಲ್ಲ ಟಿಪ್ಪಣಿಗಳನ್ನ ವಿವರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅಷ್ಟೇ ಅಲ್ಲದೇನೆ ಈ ಮಕ್ಕಳ ಲಾಲನೆ ಪಾಲನೆಯಲ್ಲಿ, ಪೋಷಣೆಯಲ್ಲಿ ಪಾಲಕರ ಪಾತ್ರ ಎಷ್ಟದ ಅಂತಕ್ಕಂತಹ ಸಂಗತಿಯನ್ನ ತಿಳಿಸಿ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಯಾವ ರೀತಿ 21 ವರ್ಷ ವಯಸ್ಸಾಗುವವರೆಗೇನೋ ಅವರಿಗೆ ಮಾರ್ಗದರ್ಶಕರಾಗಿ, ನಾವು ಕೌನ್ಸಿಲರ್ ಆಗಿ, ಗೈಡ್ ಆಗಿ, ಮತ್ತು ಮಾರ್ಗದರ್ಶಕರ ಗೈಡ್ ಆಗಿ, ಕೌನ್ಸಿಲರ್ ಆಗಿ, ಫ್ರೆಂಡ್ ಆಗಿ ಯಾವ ರೀತಿ ನಾವು ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ರು. ಮತ್ತು ಮಕ್ಕಳಿಗೆ ಸಂಗತಿಗಳನ್ನ, ಕೆಲವೊಂದು ವಿಷಯಗಳನ್ನ ಎಷ್ಟು ಸೂಕ್ಷ್ಮವಾಗಿ ನಾವು ತಿಳಿಸ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಲಕರು ತಮ್ಮದೇ ಮಾದರಿ, ತಮ್ಮದೇ ಉದಾಹರಣೆ ಮುಖಾಂತರ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಮಕ್ಕಳು ಅನುಕರಣ ಪ್ರಿಯರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮಕ್ಕಳ ದೃಷ್ಟಿಯಿಂದ ನೋಡಿದವರು ಅವರಂತೆ ವಿಷಯಗಳನ್ನ ಅರ್ಥ ಮಾಡಿಕೊಂಡು, ಅವರ ಬೆರಳುಗಳ ಮುಖಾಂತರ ಸ್ಪರ್ಶಿಸಿದವರು, ಅವರಂತಹ ಮುಗ್ಧ ಮನಸ್ಸಿನಿಂದ ಪ್ರಶ್ನೆ ಮಾಡಿ ಅಂತಹ ಧೈರ್ಯವನ್ನು ಕಲಿತುಕೊಂಡವರು, ಹಾಗೂ ಅವರಂತೆ ಮಾತುಗಳನ್ನ ಅರ್ಥ ಮಾಡಿಕೊಂಡವರು ತಮ್ಮ ಮಕ್ಕಳ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮೇಲೆ ಅವರು ತಾವು ಉತ್ತಮ ಸ್ಥಿತಿಯಲ್ಲಿರುವುದನ್ನ ಅರ್ಥ ಮಾಡಿಕೊಳ್ತಾರೆ. ಅಂದ್ರೆ ಮಕ್ಕಳ ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ದೃಷ್ಟಿಕೋನದಿಂದನೇ ನೋಡಿ ಅವರಿಗೆ ನಾವು ಗೈಡೆನ್ಸ್ ಅನ್ನ ಮಾಡಬೇಕು ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಮುಂದುವರಿಯುತ್ತಾ, ಮಕ್ಕಳ ಶಿಕ್ಷಣದಲ್ಲಿ ತಂದೆ ತಾಯಿಗಳ ಮಾರ್ಗದರ್ಶನ ಹಾಗೂ ತಮ್ಮದೇ ಜೀವನದ ಉದಾಹರಣೆಯ ಮಹತ್ವವನ್ನು ಕುರಿತು ಸಂಕ್ಷಿಪ್ತ ರೂಪುರೇಖೆಗಳನ್ನ ಸಾಧ್ಯವಾದಷ್ಟು ನಾನು ನೀಡಿದ್ದೇನೆ. ಮಕ್ಕಳ ಶಿಕ್ಷಣದಲ್ಲಿ ತಂದೆ ತಾಯಿಗಳ ಮಾರ್ಗದರ್ಶನ, ಅವರ ಪಾತ್ರ ಎಷ್ಟು ಪ್ರಾಮುಖ್ಯತೆಯಾಗಿದೆ, ಮತ್ತು ತಮ್ಮದೇ ಜೀವನದ ಉದಾಹರಣೆಯನ್ನ ಕೊಡುವುದರ ಮುಖಾಂತರ, ಮಾದರಿಯಾಗಿ ಬದುಕುವುದರ ಮುಖಾಂತರ ಯಾವ ರೀತಿ ಅವರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ನಮಗಿರುವ ಸಮಯ ಪರಿಧಿಯಲ್ಲಿ ಶಿಕ್ಷಣ ವಿಧಾನಗಳ ವಿಷಯದಲ್ಲಿ ಹೆಚ್ಚು ಆಳವಾಗಿ ಪ್ರವೇಶಿಸುವುದು ನನಗೆ ಸಾಧ್ಯವಿಲ್ಲ. ನಮಗೆ ಸಮಯದ ಒಂದು ಅಭಾವ ಇರುವುದರಿಂದ ನಮಗಿರ್ತಕ್ಕಂತಹ ಸಮಯದ ಒಂದು ಪರಿಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಆಳಕ್ಕೆ ಪ್ರವೇಶ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಾನು ಒಂದು ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ಇದು ಜಗತ್ತಿನಲ್ಲಿ ಇಂದು ಅವಶ್ಯವಾಗಿರುವಷ್ಟು ಹಿಂದೆಂದೂ ಆಗಿರ್ಲಿಲ್ಲ ಅಂತ ಹೇಳ್ತಾರೆ. ನಾನೀಗ ಪ್ರಸ್ತಾಪ ಮಾಡ್ತಕ್ಕಂತಹ ವಿಷಯ ಇವತ್ತು ಎಷ್ಟು ಪ್ರಸ್ತುತವಾಗಿದೆ, ಎಷ್ಟು ಪ್ರಾಮುಖ್ಯತೆ ಅದನ್ನ ಪಡೆದಿದೆ, ಎಷ್ಟು ಅವಶ್ಯಕತೆ ಆಗಿದೆ ಅಂತಂದ್ರೆ ಹಿಂದೆಂದೂ ಇಷ್ಟು ಅದರ ಅವಶ್ಯಕತೆ ಕಂಡು ಇರ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದು ಏನು ಅಂತಂದ್ರೆ, ತಂದೆ ತಾಯಿಗಳು ತಮ್ಮ ಜವಾಬ್ದಾರಿಯಿಂದ ನುಣಿಸಿಕೊಂಡರೆ, ತಂದೆ ತಾಯಿಗಳು ತಮ್ಮ ಜವಾಬ್ದಾರಿಯಿಂದ ನುಣಿಸಿಕೊಂಡ್ರೆ, ತಮ್ಮ ಸುಖ ಸವಲತ್ತುಗಳನ್ನು ತ್ಯಾಗ ಮಾಡಲು ಸಹಮತಿ ಹೊಂದದಿದ್ದರೆ, ಪ್ರೇಮ ಮತ್ತು ಪರಸ್ಪರ ಹೊಂದಾಣಿಕೆಯ ಅಭಾವವಿದ್ದರೆ, ಆಗ ಮಕ್ಕಳನ್ನು ಪೋಷಿಸಲು ಸಂಸ್ಥೆಗಳನ್ನು ನಿರ್ಮಿಸಿ ಪ್ರಶಿಕ್ಷಣ ಹೊಂದಿದ ಜನರಿಂದ ಅವರನ್ನು ಪೋಷಿಸುವ ವ್ಯವಸ್ಥೆ ಕುರಿತು ಆಲೋಚಿಸಬೇಕಾಗುತ್ತದೆ. ಒಂದು ವೇಳೆ ಪಾಲಕರು ತಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ, ಗೈಡ್ ಮಾಡ್ಲಿಕ್ಕೆ, ಅವರಿಗೆ ಪ್ರೀತಿಯನ್ನ ತೋರಿಸ್ಲಿಕ್ಕೆ, ಅವರಿಗೆ ಎಲ್ಲ ಸುಖ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ ಸೋತರು ಅಂತಂದ್ರೆ, ತಮ್ಮ ಜವಾಬ್ದಾರಿಯಿಂದ ಅವರು ನುಣುಚಿಕೊಂಡ್ರು ಅಂತಂದ್ರೆ, ಮತ್ತು ತ್ಯಾಗ ಮಾಡ್ಲಿಕ್ಕೆ, ಸುಖ ಸಂತೋಷಗಳನ್ನ ತ್ಯಾಗ ಮಾಡ್ಲಿಕ್ಕೆ ಅವರು ಸಿದ್ಧರಿರ್ಲಿಲ್ಲ ಅಂತಂದ್ರೆ, ಅಂಥ ಸಂದರ್ಭದಲ್ಲಿ ಮಕ್ಕಳನ್ನ ಪೋಷಿಸುವ ಸಲುವಾಗಿ
ಸಹಜವಾಗಿ ಸಂಸ್ಥೆಗಳನ್ನ ನಾವು ನಿರ್ಮಿಸಬೇಕಾಗ್ತದ. ಸಂಸ್ಥೆಗಳನ್ನ ನಿರ್ಮಿಸಿ ಅಲ್ಲಿ ತರಬೇತಿ ಹೊಂದಿರತಕ್ಕಂತಹ ಜನರಿಂದ, ತರಬೇತಿ ಹೊಂದಿರತಕ್ಕಂತಹ ಶಿಕ್ಷಕರಿಂದ ಅವರ ಪಾಲನೆ ಪೋಷಣೆಯನ್ನ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಅದ ಅಂತಕ್ಕಂಥ ಮಾತನ್ನ ಆ ರೀತಿ ನಾವು ಆಲೋಚನೆ ಮಾಡ್ಬೇಕಾಗ್ತದ ಅಂತಕ್ಕಂಥ ಸಂಗತಿನ ಹೇಳ್ತಾರೆ. ಈ ಕುರಿತು ಇನ್ನೂ ಹೆಚ್ಚು ಆಳವಾದ ಸಂಶೋಧನೆ ಮಾಡುವುದು ಅಗತ್ಯವಿದೆ ಎಂದು ಕಂಡು ಬರ್ತದ. ಈ ದಿಶೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಆಗ್ಬೇಕಾಗಿದೆ, ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ಮಾಡ್ಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಹಜವಾಗಿ ಎರಡೂ ಪಕ್ಷಗಳ ಪರವಾಗಿ ವಾದಿಸುವವರು ಇರ್ತಾರೆ. ಸಹಜವಾಗಿ ಎರಡೂ ಕಡೆಗೆ ವಾದಿಸ್ತಾರೆ. ಮಕ್ಕಳ ಲಾಲನೆ ಪಾಲನೆಯನ್ನ ಪೋಷಕರೇ ಮಾಡ್ಬೇಕು ಅಂತಕ್ಕಂತಹ ಕಡೆಗೂ ವಾದಿಸ್ತಕ್ಕಂಥವ್ರು ಇರ್ತಾರೆ. ಪೋಷಕರು ಒಂದ್ ವೇಳೆ ಸೋತರು ಅಂತಂದ್ರೆ ಈ ಸಂಸ್ಥೆಗಳ ಮುಖಾಂತರ ಅವರ ಪಾಲನೆ ಪೋಷಣೆಯನ್ನ ಮಾಡಬಹುದು ಅಂತಕ್ಕಂಥ ಅಭಿಪ್ರಾಯವನ್ನ ಹೊಂದಿರತಕ್ಕಂಥವ್ರು ಇರ್ತಾರೆ. ಎರಡೂ ಕಡೆ ವಾದಿಸ್ತಕ್ಕಂಥವ್ರು ಇರ್ತಾರೆ. ಆದ್ರೆ ಮನೆಯಲ್ಲಿಯೇ ಶಿಕ್ಷಣ ನೀಡಬೇಕು ಅಂತ ನಿರ್ಣಯವಾದಲ್ಲಿ ನಿಶ್ಚಿತವಾಗಿಯೂ ಕೆಲವು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಬೇಕಾಗುವುದು. ಮನೆಯಲ್ಲಿಯೇ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದೆ ಆದ್ರೆ ಕೆಲವು ಜವಾಬ್ದಾರಿಗಳನ್ನ ಅವಶ್ಯವಾಗಿ ನಿಶ್ಚಿತವಾಗಿ ತಂದೆ ತಾಯಿಗಳು ತೆಗೆದುಕೊಳ್ಳಲೇಬೇಕಾಗ್ತದ. ಅದರಿಂದ ಜನರಿಗೆ ಒಳ್ಳೆಯ ತಂದೆ ತಾಯಿಗಳಾಗುವ ನಿಟ್ಟಿನಲ್ಲಿ ಅನುಕೂಲವಾಗುತ್ತದೆ. ಒಳ್ಳೆಯ ಪಾಲಕರಾಗಿ ಒಳ್ಳೆಯ ತಂದೆ ತಾಯಿಗಳಾಗಿ ಇರ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದ. ನಾವು ಕೇವಲ ಕಾಕತಾಳೀಯವೆಂಬಂತೆ ಈ ಜಗತ್ತಿನಲ್ಲಿ ಬಂದಿಲ್ಲ. ನಾವು ಈ ಜಗತ್ತಿನಲ್ಲಿ ಆಕಸ್ಮಿಕವಾಗಿ ಬಂದಿಲ್ಲ, ಕಾಕತಾಳೀಯವಾಗಿ ಈ ಜಗತ್ತಿನಲ್ಲಿ ಬಂದಿಲ್ಲ ಅನ್ನೋದನ್ನ ನೀನು ಅರ್ಥ ಮಾಡಿಕೊಂಡಿರುವುದು ನನಗೆ ಸಂತೋಷದ ಸಂಗತಿಯಾಗಿದೆ. ಭೌತಿಕ ಜೀವನದಲ್ಲಿ ಅಸಂಖ್ಯ ಜನ್ಮಗಳನ್ನು ಕಳೆಯಬೇಕಾಗಿರುತ್ತದೆ ಎಂಬುದನ್ನು ನೀನು ನೋಡಿರುವೆ. ಈ ಭೌತಿಕ ಜೀವನದಲ್ಲಿ ಅಸಂಖ್ಯಾತವಾಗಿರ್ತಕ್ಕಂತಹ ಜನ್ಮಗಳನ್ನ, ಸಾವಿರಾರು ಜನ್ಮಗಳನ್ನ ಕಳೆಯಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಅದ ಅನ್ನೋದನ್ನ ನೀನು ನೋಡಿದೀಯಾ. ಆ ಬಳಿಕ ಜನ್ಮ ಮರಣಗಳ ಅವಶ್ಯಕತೆನೇ ಇರೋದಿಲ್ಲ. ಆತ್ಮದ ವಿಕಾಸ ಹೊಂದಿದ ನಂತರ ಆಮೇಲೆ ಜನನ ಮರಣ ರಾಹಿತ್ಯವಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನ ನಾವು ತಲುಪಿದಾಗ ಇದರ ಅವಶ್ಯಕತೆನೇ ಇರೋದಿಲ್ಲ. ಮರಣಕ್ಕೆ ಹೆದರುವ ಅಗತ್ಯವಿಲ್ಲ ಅನ್ನೋದನ್ನ ನೀನು ಸ್ವಯಂ ಪ್ರಮಾಣೀಕರಿಸಿ ನೋಡಿದೀಯಾ. ಚೇತನವು ಕೇವಲ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವ ಪ್ರಕ್ರಿಯೆಗೆ ಮೃತ್ಯು ಅಂತ ಹೇಳಿ ಕರೀತಾರೆ. ಸಾವು ಅಥವಾ ಮೃತ್ಯು ಅಂತಂದ್ರೆ ಬೇರೆ ಏನು ಅಲ್ಲ, ಅದು ನಮ್ಮ ಚೇತನವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗುವ ಒಂದು ಪ್ರಕ್ರಿಯೆ, ಅದನ್ನೇ ನಾವು ಮೃತ್ಯು ಅಂತ ಹೇಳಿ ಕರಿತೀವಿ. ದೇಹ ತ್ಯಜಿಸುವ ಸಮಯದಲ್ಲಿ ನಮಗೆ ದೈಹಿಕ ನೋವುಗಳನ್ನು ಸಹಿಸಬೇಕಾಗಿ ಬಂದರೂ ಕೂಡ ಇದಕ್ಕೆ ಎಂದೆಂದು ಹೆದರುವ ಅಗತ್ಯವಿಲ್ಲ. ದೇಹ ತ್ಯಜಿಸುವಾಗ ನಮ್ಗೆ ಕೆಲವೊಂದು ಸಮಸ್ಯೆಗಳನ್ನ, ಕೆಲವೊಂದು ನೋವುಗಳನ್ನ ಅನುಭವಿಸುವ ಪ್ರಸಂಗ ಬಂದ್ರೂ ಕೂಡ ಅದಕ್ಕೆ ನಾವು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಜೀವನದ ವಿಷಮತೆಗಳಿಗೆ ಪಕ್ಷಪಾತಿಯಾದ ಈಶ್ವರನು ಕಾರಣ ಅಲ್ಲ ಎಂಬುದನ್ನ ಈಗ ನೀನು ಅರ್ಥ ಮಾಡಿಕೊಂಡಿರುವೆ. ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ವಿಷಮ ಘಳಿಗೆಗಳಿಗೆ, ಸುಖ ದುಃಖಗಳಿಗೆ, ನಮ್ಮ ಸಮಸ್ಯೆಗಳಿಗೆ ಆ ಪಕ್ಷಪಾತಿಯಾಗಿರ್ತಕ್ಕಂತಹ ಈಶ್ವರ ಕಾರಣ ಅಲ್ಲ ಅಂತಕ್ಕಂಥದ್ದನ್ನ ನೀನು ಈಗ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀಯ. ಯಾಕಂತಂದ್ರೆ ತನ್ನ ತಮ್ಮ ಮರಣ ಹೊಂದಿದಾಗ ಸಂಪೂರ್ಣವಾಗಿ ಈಶ್ವರನಿಗೆ ಆ ಜವಾಬ್ದಾರಿಯನ್ನ ಹೊಣೆಗಾರನನ್ನಾಗಿ ಅವರು ಮಾಡಿದ್ರು. ಆದ್ರೆ ಈ ಎಲ್ಲ ಪ್ರಕ್ರಿಯೆ ನಂತರ, ಈ ಒಂದು 2 ತಿಂಗಳದ ಒಂದು ಶಿಕ್ಷಣದ ನಂತರ, ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಏನೆಲ್ಲವನ್ನು ಅವರು ಜ್ಞಾನವನ್ನ ಪಡ್ಕೊಂಡ್ರಲ್ಲ, ಆಗ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಏರಿಳಿತಗಳಿಗೆ, ವಿಷಮತೆಗಳಿಗೆ, ನೋವುಗಳಿಗೆ, ಯಾವುದೇ ಕಷ್ಟಗಳಿಗೆ ಆ ಭಗವಂತ ಕಾರಣ ಅಲ್ಲ ಅಂತಕ್ಕಂಥದ್ದನ್ನ ನೀನು ಅರ್ಥ ಮಾಡಿಕೊಂಡೆ. ಈ ವಿಷಮತೆಗಳು ಪ್ರತಿಯೊಬ್ಬ ಮನುಷ್ಯನ ಪರಿಪೂರ್ಣತೆಯ ಯಾತ್ರೆಯ ಆಯಾ ಕಾರಣಗಳಿಂದಾಗಿ ಅಥವಾ ತಾನು ಪೂರ್ವ ಜನ್ಮಗಳಲ್ಲಿ ಮಾಡಿದ ತಪ್ಪಿನಿಂದಾಗಿ ಅವನು ಈ ಸ್ಥಿತಿಯಲ್ಲಿ ಇರ್ತಾನೆ. ಈ ವಿಷಮತೆಗಳು ಯಾಕೆ ಬರ್ತಾವು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ ಪರಿಪೂರ್ಣತೆಯ ಯಾತ್ರೆಯಲ್ಲಿ, ತನ್ನ ಆತ್ಮದ ಪರಿಪೂರ್ಣತೆಯ ಯಾತ್ರೆಯಲ್ಲಿ ಆಯಾ ಕಾರಣಗಳಿಂದ ಇಂಥ ವಿಷಮ ಘಳಿಗೆಗಳನ್ನ, ಸಮಸ್ಯೆಗಳನ್ನ ಅವನು ಎದುರಿಸ್ಬೇಕಾಗ್ತದ. ಅಥವಾ ಪೂರ್ವ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಇಂಥ ಸ್ಥಿತಿಗಳನ್ನ ಅವನು ಎದುರಿಸ್ಬೇಕಾಗ್ತದ. ಇಲ್ಲಿ ನಾವು ಏನೇ ಆಡಿದ್ರು ಯಾವುದೂ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ಈಗ ನೀನು ಅರ್ಥ ಮಾಡಿಕೊಂಡಿರುವೆ. ಇಲ್ಲಿ ಏನು ಮಾತನಾಡಿದ್ರು ಕೂಡ ಯಾವುದು ವ್ಯರ್ಥ ಆಗೋದಿಲ್ಲ ಅನ್ನೋದನ್ನ ನೀನು ತಿಳ್ಕೊಂಡಿದೀಯಾ, ತಿಳ್ಕೊಂಡಿದೀಯಾ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತ ಹೇಳ್ತಾರೆ. ಜನ್ಮದ ಕೊನೆಯಲ್ಲಿ ಸನಾತನ ಪರಿಮಾಣಗಳ ಭಾಗಗಳಾಗಿ ಮಾರ್ಪಾಡುಗೊಂಡಿರುವ ಆ ಅನುಭವಗಳ ಅಂಶಗಳನ್ನು ನಿನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವೆ.
ನಮ್ಮ ಜನ್ಮದ ಕೊನೆಯಲ್ಲಿ ಪ್ರತಿಯೊಂದು ಜನ್ಮದಲ್ಲಿ ಆ ಜನ್ಮ ಕೊನೆ ಆಗೋದಿಲ್ಲ. ಮತ್ತೊಂದು ಜನ್ಮವನ್ನ ತೆಗೆದುಕೊಳ್ಳುವಾಗ ಹಿಂದಿನ ಜನ್ಮದ ಎಲ್ಲ ನೆನಪುಗಳು, ಹಿಂದಿನ ಜನ್ಮದ ಎಲ್ಲ ಕ್ರಿಯೆಗಳು ನಮ್ಮ ಜೊತೆಗೆ ಬರ್ತಾವೆ ಅಂತಕ್ಕಂಥದ್ದನ್ನ ಸನಾತನ ಪರಿಮಾಣುಗಳ ಭಾಗಗಳಾಗಿ ಮಾರ್ಪಾಡುಗೊಂಡಿರುವ ಆ ಅನುಭವಗಳ ಅಂಶಗಳು ನಮ್ಮ ಜೊತೆಯಲ್ಲಿ ಬರ್ತಾವೆ ಅಂತಕ್ಕಂಥದ್ದನ್ನ ನೀನು ನೋಡಿದೀಯಾ. ಇದಕ್ಕೆ ನಾವು ಜ್ಞಾನ ಭಂಡಾರ ಅಂತ ಹೇಳಿ ಕರಿತೀವಿ. ಜನ್ಮ ಜನ್ಮಾಂತರದಿಂದ ಏನು ನಮ್ಮ ಜೊತೆಗೆ ಬರ್ತದಲ್ಲ ಅದನ್ನ ನಾವು ಜ್ಞಾನ ಭಂಡಾರ ಅಂತ ಹೇಳಿ ಕರಿತೀವಿ. ಇಂದು ನಾನು ಹೊರಟು ಹೋದ ಮೇಲೆ ನೀನು ಪುನಃ ನಿನ್ನ ಭಾಗ್ಯದ ಏಕಮಾತ್ರ ಬಾಧ್ಯಸ್ಥನಾಗುತ್ತೀಯಾ. ನಾನು ಹೋದ ಮೇಲೆ ನೀನು ಪುನಃ ನಿನ್ನ ಭಾಗ್ಯದ ಏಕಮಾತ್ರ ಬಾಧ್ಯಸ್ಥನಾಗ್ತಿ. ನಿನ್ನ ಭಾಗ್ಯದಲ್ಲಿ ಏನದ ಅದನ್ನ ಅನುಭವಿಸ್ತಕ್ಕಂಥವನಾಗ್ತೀಯಾ. ನಿನ್ನ ಹಾಗೂ ಡೆಫ್ನಿಯ ಮಧ್ಯ ಪುನಃ ಸ್ಥಾಪಿತವಾದ ಸಂಬಂಧವನ್ನ ನೀನು ಮುಂದುವರಿಸುವಿ ಎಂದು ನಾನು ಆಶಿಸುತ್ತೇನೆ. ನಿನ್ನ ಮತ್ತು ಡೆಫ್ನಿಯ ಸಂಬಂಧ ಮತ್ತೇನು ಪುನಃ ಸ್ಥಾಪಿತ ಆಗ್ಯದಲ್ಲ, ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀಯಾ ಅಂತಕ್ಕಂಥ ಎನ್ನುವ ಅಭಿಲಾಷ ನನ್ನದಾಗಿದೆ. ನೀನು ಅವಳಿಗೆ ಹಾಗೂ ಅವಳು ನಿನಗೆ ಸಹಾಯ ಮಾಡಬಹುದು. ಮುಂದಿನ ಯಾವುದಾದ್ರೂ ಜನ್ಮದಲ್ಲಿ ನೀವು ಅವಶ್ಯವಾಗಿ ಜೊತೆಗೂಡಿ ಕಾರ್ಯನಿರ್ವಹಿಸಬಲ್ಲಿರಿ. ನೀನು ಅವಳು ನಿನಗೆ ಸಹಾಯ ಮಾಡ್ತಾಳೆ. ಮುಂದಿನ ಯಾವುದಾದ್ರೂ ಜನ್ಮಗಳಲ್ಲಿ ನೀವು ಅವಶ್ಯವಾಗಿ ಮತ್ತೆ ಒಂದುಗೂಡಿ ಕೆಲಸ ಮಾಡಬಲ್ಲಿರಿ, ಸಾಧಿಸಬಲ್ಲಿರಿ. ನೀವೀಗ ಪರಸ್ಪರ ಎಷ್ಟೊಂದು ಅರ್ಥ ಮಾಡಿಕೊಳ್ಳುತ್ತೀರೋ, ಭೌತಿಕ ಜಗತ್ತಿನಲ್ಲಿ ಜೊತೆಯಾಗಿ ಜೀವಿಸುವ ಸಮಯ ಬಂದಾಗ ಅಷ್ಟೊಂದು ಪ್ರಗತಿಯನ್ನ ಹೊಂದುತ್ತೀರಿ. ನೀವೀಗ ಒಬ್ಬರಿಗೊಬ್ಬರು ಎಷ್ಟೊಂದು ಅರ್ಥ ಮಾಡ್ಕೊಳ್ತೀರೋ, ಅಷ್ಟು ಭೌತಿಕ ಜೀವನದಲ್ಲಿ ಇಬ್ಬರು ಕೂಡಿ ಬದುಕಬೇಕಾಗಿರ್ತಕ್ಕಂಥ ಜೊತೆಯಾಗಿ ಜೀವಿಸುವ ಒಂದು ಸಮಯ ಬಂದಾಗ ಅಷ್ಟೊಂದು ಪ್ರಗತಿಯನ್ನ ನೀವು ಸಾಧಿಸ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನೀವು ಇನ್ನೊಂದು ಲೋಕದಲ್ಲಿ ಹೋಗುವ ಮೊದಲು ಇನ್ಯಾರನ್ನೋ ಬಯಸತೊಡಗಿ ಅವರೊಂದಿಗೆ ಮದುವೆಯಾಗುವ ಸಂಭವವೂ ಉಂಟು. ನೀವು ಜೊತೆಯಾಗಿ ಇರುವ ನಿರ್ಣಯವನ್ನೇನೋ ತೆಗೆದುಕೊಂಡಿದ್ದೀರಿ, ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಇನ್ನೊಂದು ಲೋಕಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಇನ್ಯಾರನ್ನೋ ನೀನು ಬಯಸಬಹುದು, ಅವರೊಂದಿಗೆ ಮದುವೆ ಆಗ್ತಕ್ಕಂಥ ಸಂಭವವೂ ಆಗಬಹುದು. ಅಂಥ ಸಂದರ್ಭದಲ್ಲಿ ಹಾಗೇನಾದರೂ ಸಂಭವಿಸಿದಲ್ಲಿ ನೀನೇನು ಮಾಡ ಬಯಸುವೆ ಎಂಬುದನ್ನು ಡೆಫ್ನಿಗೆ ಸ್ಪಷ್ಟವಾಗಿ ಹೇಳಿ. ನೀನು ಅಂಥ ಸಂದರ್ಭದಲ್ಲಿ ಏನ್ ಮಾಡ್ತೀಯ ಅಂತಕ್ಕಂಥದನ್ನ ಅವಳಿಗೆ ಸ್ಪಷ್ಟವಾಗಿ ತಿಳಿಸಿ ಹೇಳಿಬಿಡು. ಒಬ್ಬರು ಸೂಕ್ಷ್ಮ ಲೋಕದಲ್ಲಿ ಹಾಗೂ ಇನ್ನೊಬ್ಬರು ಭೌತಿಕ ಲೋಕದಲ್ಲಿ ಹೀಗೆ ಇಬ್ಬರೂ ಕೂಡ ಮೋಸಗೊಳಿಸಿದ ಪರಿಣಾಮವು ಎಂದೂ ಚೆನ್ನಾಗಿರುವುದಿಲ್ಲ. ಅವಳು ಸೂಕ್ಷ್ಮ ಲೋಕದ ಸ್ಥಾಯಿ ನಿವಾಸಿಯಾಗಿದ್ದಾಳೆ, ನೀನು ಭೂಲೋಕದಲ್ಲಿ ಇರ್ತಕ್ಕಂಥವನು. ನೀನು ಆಗಾಗ ಸೂಕ್ಷ್ಮ ಶರೀರದಲ್ಲಿ ಬಂದು ಇಲ್ಲಿ ಅವಳ ಭೇಟಿಯಾಗಿ ಹೋಗ್ತಕ್ಕಂಥವನು. ಹೀಗಾಗಿ ಒಬ್ಬರಿಗೊಬ್ರು ಮೋಸ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಮೋಸ ಮಾಡುವುದು ಇಬ್ಬರಿಗೂ ಚೆನ್ನಾಗಿರುವುದಿಲ್ಲ. ಮೋಸ ಮಾಡುವುದು ಜಾಣತನವಲ್ಲ. ಇದರಿಂದ ಕಷ್ಟಗಳು ಉತ್ಪನ್ನವಾಗುತ್ತವೆ. ಯಾವ ಕಾಲದಲ್ಲಿನೂ ಯಾರಿಗೆ ಯಾರೋ ಮೋಸವನ್ನ ಮಾಡಬಾರದು. ಅದರಿಂದ ಕಷ್ಟಗಳು ಉತ್ಪನ್ನ ಆಗ್ತಾವು. ಅವುಗಳನ್ನ ನಮ್ಮ ಮಾರ್ಗದಿಂದ ತೆಗೆದು ಹಾಕ್ಬೇಕಾದ್ರೆ ಮತ್ತೆ ಎಷ್ಟೋ ಜನ್ಮಗಳನ್ನ ನಾವು ಕಳಿಬೇಕಾಗ್ತದ ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ಹೇಳ್ತಾರೆ. ಚಾರ್ಲ್ಸ್ ನಿನಗೆ ಬಹಳ ಕಷ್ಟ ಕೊಡುತ್ತಾನೆಂದು ನನಗೇನು ಅನ್ನಿಸುವುದಿಲ್ಲ. ಇನ್ನು ಪೀಟರ್ ರಶ್ಲಿ ಅವರ ತಮ್ಮ ಚಾರ್ಲ್ಸ್, ಅವನು ನಿನಗೇನು ಕಷ್ಟ ಕೊಡ್ತಾನೆ ಅಂತ ಹೇಳಿ ನನಗನ್ಸಂಗಿಲ್ಲ. ನೀನು ಆ ಆತ್ಮನಿಗಿಂತ ಬಹಳ ಅನುಭವಿ ಆತ್ಮವಾಗಿರುವೆ. ನಿನ್ನ ತಮ್ಮನಿಗಿಂತಲೂ ನೀನು ಬಹಳಷ್ಟು ಅನುಭವಿಯಾಗಿರ್ತಕ್ಕಂಥ ಒಂದು ಆತ್ಮವಾಗಿದೆಯಾ. ಅವನಿಗೆ ಉಪಯುಕ್ತವೆಂದು ಭಾವಿಸಿದ ಮಾರ್ಗದಲ್ಲಿ ಮುನ್ನಡೆಯುವುದು ಅವನಿಗೆ ಬಹಳ ಕಠಿಣವಾಗುತ್ತದೆ. ಅವನಿಗೆ, ನಿನ್ನ ತಮ್ಮನಿಗೆ ಉಪಯುಕ್ತ ಅಂತಕ್ಕಂಥ ಒಂದು ಮಾರ್ಗದಲ್ಲಿ ನಡೀಲಿಕ್ಕೆ ಅವನಿಗೆ ಬಹಳಷ್ಟು ಕಠಿಣ ಆಗ್ತದ. ಆದ್ರೂ ನೀನು ಅವನಿಗೆ ಸಹಾಯವನ್ನ ಮಾಡಬಹುದು. ಮುಂದೆ ಇನ್ನೊಂದು ಜನ್ಮದಲ್ಲಿ ಪುನಃ ನೀವು ಜೊತೆಗೂಡ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಜೊತೆಗೂಡಿ ಬಾಳ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಪ್ರೇಮವು ಒಂದು ಸಶಕ್ತ ಸಂಬಂಧವನ್ನ ನಿರ್ಮಿಸುತ್ತದೆ. ಪ್ರೇಮ ಯಾವಾಗಲೂ ಒಂದು ಸಶಕ್ತವಾಗಿರ್ತಕ್ಕಂಥ ಸಂಬಂಧವನ್ನ ನಿರ್ಮಿಸ್ತದ. ನೀನು ವಹಿಸಿಕೊಂಡಿರುವ ಮೇರಿಯ ಜವಾಬ್ದಾರಿಯನ್ನು ನೀನು ಮರೆಯಬೇಡ. ಇನ್ನೊಂದು ಸಂಗತಿಯನ್ನು ಹೇಳ್ತಾರೆ. ಮೇರಿಯ ಜವಾಬ್ದಾರಿಯನ್ನ ನೀನು ಸ್ವತಃ ನಿನ್ನ ಮನಸ್ಸಿನಿಂದ ಒಪ್ಕೊಂಡಿದೀಯಾ. ಹೀಗಾಗಿ ಅದನ್ನ ನೀನು ಮರೆಯಬೇಡ. ಆ ಜವಾಬ್ದಾರಿಯನ್ನು ನಿರ್ವಹಿಸಲು ನಿನಗೇನು ಕಷ್ಟವಾಗತ್ತೆ ಅಂತ ಹೇಳಿ ನನಗನ್ಸೋದಿಲ್ಲ. ಆದರೂ ನೀನು ಅದನ್ನ ಅವಶ್ಯವಾಗಿ ನಿಭಾಯಿಸು. ಏಕೆಂದ್ರೆ ನೀನೇ ಸ್ವಯಂ ಈ ಅವಕಾಶವನ್ನು ಸ್ವೀಕರಿಸಿರುವೆ. ಈ ಜವಾಬ್ದಾರಿಯನ್ನ ನೀನು ಅವಶ್ಯವಾಗಿ ನಿಭಾಯಿಸಬೇಕು. ಯಾಕಂತಂದ್ರೆ ಇದನ್ನ ನೀನೇ ಸ್ವಯಂ ಈ ಅವಕಾಶವನ್ನ ಸ್ವೀಕಾರ ಮಾಡಿದ್ದೀಯಾ. ಸೂಕ್ಷ್ಮ ಲೋಕದ ಸಹಾಯಕನಾದ ಜಿಮ್ ನಿನಗೆ ಬಹಳ ಉಪಯೋಗವಾಗಬಲ್ಲನು.
ಇನ್ನು ಸೂಕ್ಷ್ಮ ಲೋಕದ ಸಹಾಯಕನಾಗಿರ್ತಕ್ಕಂತಹ ಜಿಮ್ ನಿನಗೆ ಬಹಳಷ್ಟು ಉಪಯೋಗಕ್ಕೆ ಬರ್ತಾನೆ. ಆದ್ರಿಂದ ಅವನಿಗಾಗಿ ನೀನು ಅವಕಾಶ ದೊರೆತ ತಕ್ಷಣವೇ ಅವನೊಂದಿಗೆ ಮಿತ್ರತ್ವದ ಸಂಬಂಧವನ್ನು ಬೆಳೆಸಿಕೋ. ನಿನಗೆ ಅವಕಾಶ ಸಿಕ್ಕರೆ ಸಾಕು, ಅವನೊಂದಿಗೆ ನೀನು ಮಿತ್ರತ್ವವನ್ನ, ಗೆಳೆತನವನ್ನ ಬೆಳೆಸ್ಕೋ. ಯಾಕಂದ್ರೆ ಅವನು ನಿನಗೆ ಬಹಳಷ್ಟು ಸಹಾಯವನ್ನ ಮಾಡ್ತಾನೆ. ಅವನಿಂದ ನೀನು ಬಹಳಷ್ಟು ಕಲಿತೀಯ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ನಿನಗೆ ನೀಡಲಾದ ಜ್ಞಾನವು ಕೇವಲ ನಿನಗಾಗಿ ಅಷ್ಟೇ ಅಲ್ಲ ಎಂಬುದನ್ನು ನೀನು ಗಮನದಲ್ಲಿಟ್ಟುಕೋ. ಇದುವರೆಗೆ ಸುಮಾರು 2 ತಿಂಗಳ ಅವಧಿಯಲ್ಲಿ ನಾನು ನಿನಗೆ ನೀಡಿರ್ತಕ್ಕಂತಹ ಜ್ಞಾನ ಏನದಲ್ಲ, ಈ ಸೂಕ್ಷ್ಮ ಲೋಕದ ಎಲ್ಲ ಮೇಲು ಲೋಕದ ಪ್ರಯಾಣದ ಒಂದು ಜ್ಞಾನ ಏನದಲ್ಲ, ಅದು ಕೇವಲ ನಿನಗಾಗಿ ಅಷ್ಟೇ ಅಲ್ಲ ಅಂತಕ್ಕಂಥದನ್ನ ಗಮನದಲ್ಲಿಟ್ಕೋ. ನಿನ್ನಷ್ಟು ಅದೃಷ್ಟವಂತರಲ್ಲದ ಜನರಿಗೋಸ್ಕರ ಕೂಡ ನಿನ್ನ ಕರ್ತವ್ಯವಿದೆ ಎಂಬ ಸಂಗತಿಯನ್ನು ಪ್ರಾಮಾಣಿಕತೆಯಿಂದ ನೆನಪಿನಲ್ಲಿಟ್ಟುಕೊಂಡು ನಿಜವಾದ ಜ್ಞಾನವನ್ನ ನೀನು ಹಂಚಬೇಕು. ನಾನು ಕೊಟ್ಟಿರ್ತಕ್ಕಂಥ ಈ ಜ್ಞಾನ ಕೇವಲ ನಿನಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಅದನ್ನ ನಿನ್ನಷ್ಟು ಅದೃಷ್ಟವಲ್ಲದವರಿಗೂ ಕೂಡ, ಎಲ್ಲರೂ ನಿನ್ನಷ್ಟು ಅದೃಷ್ಟಶಾಲಿಗಳಾಗಿರೋದಿಲ್ಲ. ನಿನಗೆ ಬಂದಿರತಕ್ಕಂತಹ ಅದೃಷ್ಟ, ನಿನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಯಾರಿಗೆ ಅವಕಾಶ ಸಿಕ್ಕಿಲ್ಲವೋ ಅಂಥವರಿಗೆ ಈ ವಿಷಯವನ್ನ ತಿಳಿಸಿ ಹೇಳ್ತಕ್ಕಂಥ ಒಂದು ಜವಾಬ್ದಾರಿ ನಿನ್ನದಾಗಿದೆ ಅಂತ ಹೇಳಿ ಹೇಳ್ತಾರೆ. ನೀನು ಪ್ರಾಮಾಣಿಕತೆಯಿಂದ ನಿನಗೆ ಲಭ್ಯವಾಗಿರ್ತಕ್ಕಂಥ ಈ ಒಂದು ಜ್ಞಾನವನ್ನ ಹಂಚಬೇಕು. ಅದನ್ನು ಕೇವಲ ತನ್ನ ಲಾಭಕ್ಕಾಗಿ ತನ್ನ ಹತ್ತಿರವೇ ಮುಚ್ಚಿ ಇಟ್ಟುಕೊಳ್ಳಬಾರದು. ಯಾವಾಗ್ಲೂ ಜ್ಞಾನವನ್ನ ಸ್ವಾರ್ಥಕ್ಕಾಗಿ ಬಳಸಬಾರದು, ತನಗಾಗಿ ಮಾತ್ರ ಅದನ್ನ ಮುಚ್ಚಿ ಇಟ್ಟುಕೊಳ್ಳಬಾರದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಈ ಜ್ಞಾನವನ್ನು ಹಂಚುವುದರಿಂದ ನಿನಗೂ ಸಂತೋಷವಾಗುತ್ತದೆ, ಹಾಗೂ ಇತರರಿಗೂ ಈ ನಿನ್ನ ಸಹಾಯದಿಂದ ಲಾಭವಾಗ್ತದೆ. ಜ್ಞಾನವನ್ನ ಹಂಚಿದಾಗ ನಿನಗೂ ಸಹಾಯ ಆಗ್ತದ, ನಿನಗೂ ಸಂತೋಷ ಆಗ್ತದ, ಇತರರಿಗೂ ಇದರಿಂದ ಲಾಭ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿನ್ನ ಮೂಲಕ ನೀಡುವ ಈ ಅಮೂಲ್ಯ ಜ್ಞಾನವನ್ನು ಎಲ್ಲರೂ ಪಡೆದುಕೊಳ್ಳ ಬಯಸುವುದಿಲ್ಲ. ಇನ್ನೊಂದು ಮಾತನ್ನ ಹೇಳ್ತಾರೆ, ನಿನ್ನ ಮೂಲಕ ನೀಡಲಾಗಿರ್ತಕ್ಕಂಥ ಈ ಜ್ಞಾನ ಏನದಲ್ಲ, ಇದನ್ನ ಎಲ್ಲರೂ ಪಡೆಯ ಬಯಸುವುದಿಲ್ಲ. ಆದರೆ ನೀನು ಹಂಚುವುದನ್ನ ಬಿಡಬೇಡ, ಹಂಚುತ್ತಲೇ ಇರಬೇಕು. ಯಾರು ಇದನ್ನ ಪಡೆಯಲಿ ಅಥವಾ ಬಿಡಲಿ, ಕೆಲವರಿಗೆ ಇದನ್ನ ಪಡೆಯುವ ಅವಕಾಶ ಸಿಗೋದಿಲ್ಲ, ಪಡೆಯುವ ಮನಸ್ಸು ಇರೋದಿಲ್ಲ. ಬಹುಶಃ ಅವರು ಇನ್ನೂ ಆ ಜ್ಞಾನವನ್ನ ಪಡೆದುಕೊಳ್ಳುವಷ್ಟು ಸಿದ್ಧತೆಯನ್ನ ಹೊಂದಿರಲಿಲ್ಲ. ಅಷ್ಟೊಂದು ಅವರು ಮಾನಸಿಕವಾಗಿ ಸಿದ್ಧರಾಗಿರೋದಿಲ್ಲ, ಅಷ್ಟೊಂದು ವಿಕಾಸ ಹಂತದಲ್ಲಿ ಅವರು ಇಲ್ಲದೆ ಹೋಗಿರ್ಬೋದು. ಆದರೆ ನಿನ್ನ ಕೆಲಸವನ್ನ ನೀನು ಮಾಡ್ತಾ ಇರಬೇಕು. ಈ ಜ್ಞಾನವನ್ನ ಹಂಚತಕ್ಕಂಥ ಒಂದು ಕೆಲಸವನ್ನ ನಿರಂತರವಾಗಿ ನೀನು ಮಾಡಬೇಕು. ಆದ್ದರಿಂದ ಪತ್ರಿಜಿಯವರು ನಮ್ಗೆ ಹೇಳ್ತಾರೆ, ಯಾರು ಕೇಳಲಿ ಬಿಡ್ಲಿ, ಹೇಳ್ತಕ್ಕಂಥ ಕೆಲಸ ನಿಮ್ಮದಾಗಿದೆ. ಯಾವ ದಿವಸ ನೀವು ಈ ಕ್ಲಾಸನ್ನ, ಈ ಒಂದು ಧ್ಯಾನದ ತರಗತಿಯನ್ನ ಅಟೆಂಡ್ ಮಾಡ್ತಿರೋ ಅವತ್ತಿನಿಂದನೇ ನೀವು ಗುರುಗಳಾಗ್ತೀರಿ, ಅವತ್ತಿನಿಂದನೇ ನಿಮಗೆ ಶಿಕ್ಷಣ ಕೊಡುವ ಒಂದು ಸಾಮರ್ಥ್ಯ ಬರುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹಂಚತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ಅವರು ಎಷ್ಟರ ಮಟ್ಟಿಗೆ ಕೇಳ್ತಾರೋ ಬಿಡ್ತಾರೋ ಅಂತಕ್ಕಂಥದ್ದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು, ಮತ್ತು ಈ ವಿಷಯದಲ್ಲಿ ಅವರಿಗೆ ಫೋರ್ಸ್ನು ಮಾಡಬಾರದು ಅಂತಕ್ಕಂಥ ಸಂಗತಿಗಳನ್ನ ಇಲ್ಲಿ ಹೇಳ್ತಾರೆ. ಈಗ ನಿನಗೆ ವಿದಾಯ ಹೇಳುವ ಸಮಯ ಬಂದಿದೆ. ಈಗ ನಿನಗೆ ವಿದಾಯ ಹೇಳ್ತಕ್ಕಂಥ ಒಂದು ಸಮಯ ಬಂದದ. ಇದರರ್ಥ ನಾವು ಇನ್ನೊಮ್ಮೆ ಭೇಟಿಯಾಗುವುದಿಲ್ಲ ಎಂದಲ್ಲ. ಈಗ ನಿನಗೆ ವಿದಾಯ ಹೇಳುವ ಸಮಯ ಬಂದಿದೆ ಅಂತಂದ್ರೆ ಇನ್ನು ಮುಂದೆ ನಾವು ಭೇಟಿ ಆಗೋದಿಲ್ಲ ಅಂತಕ್ಕಂಥದ್ದಲ್ಲ. ಯಾಕಂದ್ರೆ ಕಳೆದ ಕೆಲವು ವಾರಗಳಿಂದ ನಮ್ಮಿಬ್ಬರಲ್ಲಿ ಬೆಳೆದ ಸಂಬಂಧದ ಪರಿಣಾಮ ಹೊರಬೀಳಬೇಕಾದುದು ಅನಿವಾರ್ಯವಾಗಿದೆ. ಕಳೆದ ಕೆಲವು ದಿವಸಗಳಿಂದ ನಮ್ಮಿಬ್ಬರ ನಡುವೆ ಬೆಳೆದಿರ್ತಕ್ಕಂಥ ಒಂದು ಸಂಬಂಧ ಏನದಲ್ಲ, ಅದರ ಪರಿಣಾಮ ಹೊರಬೀಳಬೇಕಾಗಿದೆ. ಒಮ್ಮೆ ಬೆಳೆದ ಸಂಬಂಧವು ಎಂದೂ ಪೂರ್ಣವಾಗಿ ಕಡಿದು ಹೋಗುವುದಿಲ್ಲ. ಒಮ್ಮೆ ಬೆಳೆದಿರ್ತಕ್ಕಂಥ ಸಂಬಂಧ ಎಂದೂ ಕಡಿದು ಹೋಗೋದಿಲ್ಲ. ನಾನು ಇಲ್ಲಿಂದ ಹೊರಟು ಹೋದ ಮೇಲೆ ನೀನು ಏನು ಮಾಡುವೆ ಎಂಬುದು ನನಗೆ ಗೊತ್ತಿಲ್ಲ. ಏಕೆಂದ್ರೆ ನಾನು ನಿನಗೆ ಕಲಿಸುವ ಸಮಯದವರೆಗೆ ಮಾತ್ರ ಇದನ್ನೆಲ್ಲ ತಿಳಿದುಕೊಳ್ಳುವ ಅನುಮತಿ ನನಗೆ ಇದೆ. ನಾನು ಇಲ್ಲಿಂದ ಹೋದ ಮೇಲೆ ನೀನು ಏನ್ ಮಾಡ್ತೀಯ ಅಂತಕ್ಕಂಥ ಸಂಗತಿ ನನಗೆ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ನಾನು ಇಲ್ಲಿಂದ ಹೋದ ತಕ್ಷಣ ನನಗೆ ನೀನ್ ಏನ್ ಮಾಡ್ತಾ ಇದ್ದೀಯಾ ಅಂತಕ್ಕಂಥದ್ದನ್ನ ನೋಡೋದು, ಅಥವಾ ನಿನಗೆ ಕಲಿಸುವ ಸಮಯದವರೆಗೆ ಮಾತ್ರ ನಮಗೆ ಒಂದು ಸಂಪರ್ಕ ಇರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದರೆ ನೀನು ಹೊಂದಿದ ಪ್ರಗತಿಯಂತೂ ನಿನ್ನ ಜೊತೆಗೆ ಇದ್ದೇ ಇರುತ್ತದೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ಎಂದಾದರೂ ಭವಿಷ್ಯದಲ್ಲಿ ನನ್ನ ಸಹಾಯದ ಅಗತ್ಯ ಅನಿಸ್ತು ಅಂತಂದ್ರೆ, ನನ್ನ ಸಹಾಯ ಬೇಕು ಅಂತ ಅನಿಸ್ತು ಅಂತಂದ್ರೆ, ನನ್ನನ್ನ ಒಂದು ಪ್ರಬಲ ವಿಚಾರ ರೂಪದವನ್ನು ನಿರ್ಮಿಸಿ ನನ್ನೊಂದಿಗೆ ಸಂಪರ್ಕಿಸುವ ಇಚ್ಛೆಯನ್ನು ಆಕಾಶದಲ್ಲಿ ಕಳಿಸು ಅಂತ ಹೇಳ್ತಾರೆ. ಎಂದಾದರೂ ನನ್ನ ಸಹಾಯದ ಅಗತ್ಯ ನಿನಗೆ ಅನಿಸ್ತು ಅಂತಂದ್ರೆ, ನನ್ನ ಒಂದು ಪ್ರಬಲ ವಿಚಾರ ರೂಪವನ್ನ ನಿರ್ಮಿಸಿ ನನ್ನೊಂದಿಗೆ ಸಂಪರ್ಕಿಸುವ ಇಚ್ಛೆಯನ್ನ ಆಕಾಶದಲ್ಲಿ
ಕಳಿಸು. ನಿನ್ನ ಕರೆಗೆ ನಾನು ತಕ್ಷಣ ಸ್ಪಂದಿಸಲಿಕ್ಕಿಲ್ಲ, ಆದ್ರೆ ಆ ಕರೆಯು ನನಗೆ ತಲುಪುತ್ತದೆ ಎಂಬುದರಲ್ಲಿ ವಿಶ್ವಾಸವಿಡು. ಆ ತಕ್ಷಣ ನೀನು ಆ ಒಂದು ವಿಚಾರವನ್ನ ಆಕಾಶದಲ್ಲಿ ಬಿಟ್ಟಾಗ ನಾನು ನಿನಗೆ ಸ್ಪಂದಿಸ್ತೀನಿ ಅಂತಕ್ಕಂಥ, ತಕ್ಷಣ ಸ್ಪಂದಿಸದೆ ಹೋಗ್ಬೋದು, ಆದ್ರೆ ನನಗೆ ಆ ವಿಚಾರ ಗೊತ್ತಾಗ್ತದ, ಮುಂದೆ ನಾನು ನಿನ್ನ ಕರೆಗೆ ನಾನು ಸ್ಪಂದಿಸ್ತೀನಿ, ನಿನ್ನನ್ನ ತಲುಪ್ತೀನಿ ಅಂತ ಹೇಳ್ತಾರೆ. ಆಗ ನಾನು ಯಥಾಶೀಘ್ರ ನಿನ್ನೊಂದಿಗೆ ಸಂಪರ್ಕವನ್ನ ಮಾಡ್ತೇನೆ. ನೀನು ಒಮ್ಮೆ ನನ್ನ ಟೀಕೆಯ ಮಾತುಗಳನ್ನು ಕೇಳಿಯೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಈ ನಿನ್ನ ಬುದ್ಧಿವಂತಿಕೆಯನ್ನು ನಾನು ಪ್ರಶಂಸಿಸುತ್ತೇನೆ. ಇನ್ನೊಂದು ನಿನ್ನ ಒಳ್ಳೆಯ ಗುಣ ಏನು ಅಂತಂದ್ರೆ, ಕೆಲವು ಸಾರಿ ನಿನಗೆ ಟೀಕೆ ಮಾಡಿದ್ರು ಕೂಡ, ನಾನು ನಿನಗೆ ಟೀಕೆಗಳನ್ನ ಮಾಡಿದ್ದೇನೆ, ಆದ್ರೂ ಕೂಡ ಅದರ ಬಗ್ಗೆ ನೀನು ಏನೋ ತಿಳ್ಕೊಂಡಿಲ್ಲ. ಇದು ನಿನ್ನ ಬುದ್ಧಿವಂತಿಕೆ, ಇದನ್ನ ನಾನು ಪ್ರಶಂಸೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಟೀಕಿಸುವುದು ನನ್ನ ಉದ್ದೇಶವಾಗಿರ್ಲಿಲ್ಲ ಅಂತಕ್ಕಂಥದ್ದನ್ನ ನೀನು ನಂಬಬೇಕು. ನಿನ್ನ ಒಳ್ಳೆಯದಕ್ಕಾಗಿ ಕೆಲವೊಂದು ತಪ್ಪುಗಳನ್ನ, ಕೆಲವೊಂದು ಟೀಕೆಗಳನ್ನ ಒಳ್ಳೆಯದಕ್ಕಾಗಿ ನಾವು ತಿದ್ದಿ ಹೇಳ್ಬೇಕಾಗ್ತದೆ ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ಹೇಳ್ತಾರೆ. ಶಿಷ್ಯನು ಸನ್ನದ್ಧನಾದಾಗ ಗುರು ಪ್ರತ್ಯಕ್ಷನಾಗುತ್ತಾನೆ ಎಂದು ಮಹಾ ದಾರ್ಶನಿಕರೊಬ್ಬರು ಹೇಳಿದ್ದಾರೆ. ಶಿಷ್ಯನು ಸನ್ನದ್ಧನಾದಾಗ ಗುರು ಪ್ರತ್ಯಕ್ಷನಾಗ್ತಾನೆ. ಶಿಷ್ಯ ಯಾವಾಗ ತಯಾರಾಗಿರ್ತಾನೋ, ಯಾವಾಗ ಗುರುವನ್ನ ಕರೀತಾನೋ, ಆಗ ಗುರು ಪ್ರತ್ಯಕ್ಷವಾಗಿ ಅವನ ಮುಂದೆ ಹಾಜರಾಗಿರ್ತಾನೆ ಅಂತಕ್ಕಂಥ ಮಾತನ್ನ ಮಹಾ ದಾರ್ಶನಿಕರೊಬ್ರು ಹೇಳ್ತಾರೆ. ಇದು ನಿಜ. ಏಕೆಂದ್ರೆ ಕಷ್ಟಗಳು ಬಂದಾಗ ನೀನು ಒಬ್ಬನೇ ಇರುವುದಿಲ್ಲ. ನಿನಗೆ ಕಷ್ಟಗಳು ಬಂದಾಗ ನೀನು ಒಬ್ಬನೇ ಇರುವುದಿಲ್ಲ. ನಾವು ಯಾರಿಗಾಗಿ ಕಾರ್ಯನಿರ್ವಹಿಸುತ್ತೇವೆಯೋ ಅವರು ಸದಾ ನಮ್ಮೊಂದಿಗೆ ಇರ್ತಾರೆ. ನಾವು ಯಾರಿಗಾಗಿ ಕೆಲಸವನ್ನ ಮಾಡ್ತಾ ಇರ್ತೀವೋ ಅವ್ರು ನಮ್ಮೊಂದಿಗೆ ಇರ್ತಾರೆ. ನಿನ್ನ ಪ್ರಯತ್ನಗಳಿಂದಾಗಿ ನಿನಗೆ ಮಾರ್ಗದರ್ಶನ ಮಾಡುವಂತ ಎಷ್ಟೋ ಜನರು ಜೊತೆಯಾಗುತ್ತಾರೆ, ಹಾಗೂ ನಮ್ಮ ವಿಕಾಸಕ್ಕೆ ಅತ್ಯಧಿಕವಾಗಿ ಉಪಯುಕ್ತವಾದ ಮಾರ್ಗದಲ್ಲಿ ಅವರು ಕರೆದುಕೊಂಡು ಹೋಗ್ತಾರೆ. ಇನ್ನು ನಿನಗೆ ನಿನ್ನ ಪ್ರಯತ್ನದಿಂದಾಗಿ ನಿನಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಎಷ್ಟೋ ಜನರು ನಿನಗೆ ಸಿಗ್ತಾರೆ. ನಿನ್ನ ವಿಕಾಸಕ್ಕೆ ಅವರು ಅತ್ಯಧಿಕವಾಗಿ ಮಾರ್ಗದರ್ಶನವನ್ನ ಮಾಡ್ತಾರೆ. ಒಂದು ಒಳ್ಳೆ ಉಪಯುಕ್ತವಾಗಿರ್ತಕ್ಕಂಥ ಮಾರ್ಗದಲ್ಲಿ ಅವರು ನಿನ್ನ ಕರೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರ ಸಹಾಯಕ್ಕೆ ನೀನು ವ್ಯಕ್ತಪಡಿಸಿದ ಪ್ರತಿಕ್ರಿಯೆಯ ಕಾರಣದಿಂದಾಗಿ ಈ ಸಂಪರ್ಕವು ಇಷ್ಟೊಂದು ಸಾಮೀಪ್ಯಗೊಂಡಿತು. ಅವರ ಸಹಾಯಕ್ಕೆ ನೀನು ವ್ಯಕ್ತಪಡಿಸಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಏನದಲ್ಲ, ಅದರಿಂದಾಗಿ ಈ ಒಂದು ಸಂಪರ್ಕ ಇಷ್ಟೊಂದು ಸಮೀಪ ಆಗ್ಯದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರು ನಮ್ಮ ಸೀಮಾ ಪರಿಧಿಗಳನ್ನು ಹಾಗೂ ಕಷ್ಟಗಳನ್ನು ಬಲ್ಲರು. ಅವರು ಸಹಾಯ ಮಾಡಲು ಸಿದ್ಧರಾಗಿ ಕೇವಲ ನಮ್ಮ ಅನುಮತಿಗಾಗಿ ದಾರಿ ಕಾಯುತ್ತಿರುತ್ತಾರೆ. ಎಷ್ಟೋ ಜನ ಸಹಾಯಕರು ನಮಗೆ ಸಹಾಯ ಮಾಡಲು ಸಿದ್ಧರಾಗಿ ಕೇವಲ ನಮ್ಮ ಅನುಮತಿಗಾಗಿ ನಾವು ಎಸ್ ಅನ್ನೋದನ್ನ ಮಾತ್ರ ಅವರು ಕಾಯ್ತಾ ಇರ್ತಾರೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಅವರು ಯಾವ ಶಾಂತಿಗಾಗಿ ಇಷ್ಟೊಂದು ಧೈರ್ಯಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೋ ಅದು ನಿನಗೂ ಮತ್ತು ಮನುಕುಲದ ಭಾರವನ್ನು ಕಡಿಮೆಗೊಳಿಸಲು ಬಯಸಿದಂತವರಿಗೂ ದೊರೆಯಲಿ. ಆ ಸಹಾಯಕರು, ಆ ಮೇಲು ಲೋಕದಲ್ಲಿ ಇರ್ತಕ್ಕಂಥ ಸಹಾಯ ಮಾಡಲು ಯಾವಾಗ್ಲೂ ಸಿದ್ಧರಾಗಿರ್ತಕ್ಕಂಥವ್ರು ಯಾವಾಗಲೂ ಶಾಂತಿಗಾಗಿ ಧೈರ್ಯಪೂರ್ವಕವಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅದು ನಿನಗೂ ಮತ್ತು ಮನುಕುಲದ ಭಾರವನ್ನು ಕಡಿಮೆಗೊಳಿಸಲು ಬಯಸಿದಂತವರಿಗೂ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾವು ಇನ್ನೊಮ್ಮೆ ಭೇಟಿಯಾಗುವವರೆಗೆ ಈಗ ಬೀಳ್ಕೊಡುತ್ತೇನೆ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾ ಈ 11ನೆಯ ಅಧ್ಯಾಯವನ್ನ ಮುಗಿಸಿದ್ದಾರೆ. ಇದು ಆಲ್ಮೋಸ್ಟ್ ಕೊನೆಯ ಅಧ್ಯಾಯ. ಇನ್ನು ಉಪಸಂಹಾರ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಇದೆ, ಅದನ್ನ ನಾಳೆ ನಾವು ಚರ್ಚೆ ಮಾಡೋಣ ಮಾಸ್ಟರ್ಸ್. ಇವತ್ತಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ನನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ,
ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ನಾವು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ನಮ್ಮ ಜೊತೆಗೆ ಬಂದು ಜ್ಯೋತಿ ಸ್ವರೂಪದಲ್ಲಿ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿನ ಅದ್ಭುತ ವಿಸ್ಮಯಗಳನ್ನ ಗಮನಿಸಿ ಮಾಸ್ಟರ್. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಧ್ಯಾನಿಯಾದವನು ಸೂಕ್ಷ್ಮವಾಗಿ ಆಲಿಸುವ ಕಲೆಯನ್ನ ರೂಢಿಸಿಕೊಳ್ಳಬೇಕು. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅವೆಲ್ಲವುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಆಳವಾದ
ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ, ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಹ್ಮ್. ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಹ.
ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳು ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ ಮಾಸ್ಟರ್ಸ್. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ ನನ್ನೊಂದಿಗೆ ಧ್ಯಾನಿಸುವ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಡ್ರಿ. ಚೆನ್ನಾಗಾಯ್ತು ಮೇಡಮ್ ಧ್ಯಾನ. ಚೆನ್ನಾಗಿತ್ತು ಮೇಡಮ್. ಓಕೆ. ಮುಗಿತದಲ್ಲ ಅಂತ ತುಂಬಾ ಆತ್ಮಾಯಣ ಆಯ್ತು. ನಾಳೆ ಉಪಸಂಹಾರ ಅದರಿ ಮೇಡಮ್. ಆಮೇಲೆ ಸಂಡೇ ಒಂದು ಆಫ್ ತಗೊಳ್ಳೋಣ ನನಕತ್ತೀನ್ರಿ ಮೇಡಮ್. ಸಂಡೇ ಹೌದ್ರಿ ಮೇಡಮ್, ನಾನೇ ನಿಮಗ್ ಸಜೆಸ್ಟ್ ಮಾಡಿದ್ದೆ. ಅದೇ ಮೊನ್ನೆ ಅಂದಿದ್ರಲ್ಲ ಸಂಡೇ ಒಂದ್ ಮೇಡಮ್ ತಗೊಳ್ಳೋಣ್ರಿ ಮೇಡಮ್. ನಿಮ್ಮನ್ನು ಇದು ಬರ್ಬೇಕಲ್ಲ. ಒಂದ್ ದಿವ್ಸ ಸುಮ್ ರಿಲ್ಯಾಕ್ಸ್ ಆಗಿರ್ಲಿಕ್ಕ ಎಲ್ಲರೂ ಏನಾದ್ರು ಹೋಗ್ಲಿಕ್ಕ ಮಾಡ್ಲಿಕ್ಕೆ ಇವ್ ಸ್ವಲ್ಪ ಇದಾದಂಗ ಆಗ್ತಾವು. ಧ್ಯಾನ ಮಾಡ್ಲಿಕ್ಕೆ ಚಲೋ. ಮತ್ ಧ್ಯಾನ ಅಂತೂ ನಮ್ಮಷ್ಟಕ್ ನಾವ್ ಮಾಡೋಣ. ಆಮೇಲೆ ಮತ್ ಯಾವ್ದಾರ ಬೇರೆ ಗ್ರೂಪ್ನಾಗ ಅದು ನಮ್ಗೂ ಅವ್ರದನ್ನು ಏನಾರು ನೋಡ್ಲಿಕ್ಕ ಮಾಡ್ಲಿಕ್ಕ ಅದನ್ನು ಅನುಕೂಲ ಹಂಗ ಆಗ್ತದ. ಅಷ್ಟೇ ಮಾಡ್ರಿ. ನಾಳೆಗೆ ಆಫ್ ತಗೊಂಡು ಮಂಡೇ ದಿವ್ಸ ಉಪಸಂಹಾರದ ಆಮೇಲೆ ಒಂದಿಷ್ಟು ಒಂದು ಕ್ಲಾಸ್ ಅಥವಾ 2 ಕ್ಲಾಸ್ ಪೂರಾ ಟೋಟಲ್ ಜಿಸ್ಟ್ ಸಮ್ಮರಿ. ಓಕೆ. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಹಲೋ. ಇಲ್ಲ ನನಗಂತೂ ಏನಿಲ್ರಿ. ಓಕೆ. ಸರೋಜಿನಿ ಮೇಡಮ್. ಹಲೋ. ಅವರು ಇನ್ನ ಧ್ಯಾನದಿಂದ ಹೊರಗೆ ಬಂದಂಗ ಕಾಣಿಸಲ್ಲ. ಓಕೆ ಮೇಡಮ್, ನಾಳೆ ಕಂಟಿನ್ಯೂ, ಇನ್ನು ಮಂಡೇ ಕಂಟಿನ್ಯೂ ಮಾಡೋಣ. ಇದಿಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ ಸೋಮವಾರ ದಿವಸ ಭೇಟಿಯಾಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.